ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 23. ರಾಮ್ನ ಕೋಪ ತಾತ್ಕಾಲಿಕವಾಗಿ ಜಾನುವಿಗೆ ವರ್ಗಾವಣೆಯಾಗಿತ್ತು. ಅವನ ಪ್ರತಿ ನಡೆಯಲ್ಲೂ ತಪ್ಪು ಹುಡುಕುತ್ತಿದ್ಲು ಅವಳು. ಜಾನು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎಂದ ರಾಮ್. ಅವಳು ಸುಟ್ಟಿದ್ದ ಶರ್ಟ್ ಬಿಟ್ಟು ಬೇರೆ ಏದನ್ನ ತೊಟ್ಟು ಬಂದಿದ್ದ. ರಾಮ್, ನಿನ್ನೆ ಮದುವೆ ಆಗಿದೆ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಆಫೀಸ್ ಇದ್ದದ್ದೇ ಎಂದು ಮುಂದೆ ಬಂದರು ಮಾಲತಿ ಅಜ್ಜಿ. ಹ್ಞೂ ರಾಮ್, ನೀವಿಬ್ಬರೂ ಮನೆ ದೇವರಿಗೆ ಹೋಗಿ ಬನ್ನಿ, ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದು ಜಾನು ಪಕ್ಕ ನಿಂತು ನುಡಿದರು ದಯಾನಂದ್. ಹಾಂ, ಆಫೀಸೆಲ್ಲ ಇದ್ದದೆ, ಒಂದೆರಡು ದಿನ ರಜೆ ಹಾಕಿ ನಾಳೆ ನೀನು ಜಾನು ಅವರ ಮನೆಗೆ ಹೋಗಿ ಬನ್ನಿ. ಹಾಗೆ ಅವರ ಊರಲ್ಲಿ ಯಾವುದಾದ್ರೂ ಊಟಕ್ಕೆ ಇನ್ವೈಟ್ ಮಾಡಿದರೆ ಹೋಗಿ ಎಂದು ನಗುಮೊಗದಿಂದ ಹೇಳಿದ್ರು ಕೌಸಲ್ಯ. ಅವಳ ಮೇಲಿನ ಅಸಮಾಧಾನ ಹೋದಾಗಿನಿಂದ ಅವಳ ಜೊತೆ ಚೆನ್ನಾಗಿ ಮಾತನಾಡಲು ಪ್ರಯತ್ನ ಪಡುತ್ತಿದ್ದಾರೆ. ಆದರೆ ಅವಳ ಮನಸ್ಸು ಮುದುಡಿದೆ. ಹೌದು, ನಾವೆಲ್ಲ ಮರೆತೇ ಬಿಟ್ಟಿದ್ವಿ, ನೀವು ಹೋಗಿ ಬನ್ನಿ. ನಾಳೆ ಏನು, ಇವತ್ತೇ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ರೆಸ್ಟ್ ಮಾಡಿ ಹೊರಟು ಬಿಡಿ. ಸುಮ್ಮನೆ ನಾಳೆಯವರೆಗೂ ಯಾಕೆ ಕಾಯೋದು ಎಂದು ಅಕ್ಕನ ಮಾತಿಗೆ ಜೊತೆಗೂಡಿದ್ರು ಸುಮಿತ್ರಾ. ಹಾಂ, ನಾನು ಅದನ್ನೇ ಕೇಳೋಣ ಅಂತಿದ್ದೆ ಅತ್ತೆ. ಆದರೆ ಮದುವೆ ಆಗಿ 2 ದಿನ ಕಳೆದಿಲ್ಲ, ಆವಾಗಲೇ ತವರು ಮನೆ ನೆನಪಾಯ್ತಾ ಅಥವಾ ಅಲ್ಲಿದ್ದವರು ನೆನಪಾದ್ರ ಅಂತ ಕೇಳ್ತೀರೋನೋ ಅಂದ್ಕೊಂಡೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಅಮ್ಮ ಕರೆದಿದ್ರು ಊಟಕ್ಕೆ ಎಂದು ಕೌಸಲ್ಯ ಅವರಿಗೆ ಎದುರುತ್ತರ ನೀಡಿದವಳು. ರೀ, ನಾನು ರೆಡಿ ಆಗ್ತೀನಿ, ನಿಮಗೆ ದೇವಸ್ಥಾನಕ್ಕೆ ಬರೋದಕ್ಕೆ ಆಸೆ ಇದ್ದರೆ ಬನ್ನಿ ಎಂದು ಎಲ್ಲರ ಮುಂದೆಯೇ ನುಡಿದು ಮೇಲೆ ನಡೆದಳು ಜಾನು. ಅವಳ ಹೊಸ ವರಸೆಯನ್ನೇ ಬಾಯ್ಬಿಟ್ಟು ನೋಡುತ್ತಿದ್ರು ಎಲ್ಲ. ದಯಾನಂದ್ ಅವರು ಮಡದಿಯ ಕೆಕ್ಕರಿಸಿ ನೋಡಿದರೆ ಧರ್ಮರಾಜ್ ಅವರ ಮಡದಿಯ ಕೆಕ್ಕರಿಸಿ ನೋಡಿ ನಡೆದರು. ಉಳಿದವರೆಲ್ಲ ಮೆಲ್ಲಗೆ ಅಲ್ಲಿಂದ ಸರಿದರೆ ಪೆಚ್ಚಾಗಿ ಕುಳಿತರು ಕೌಸಲ್ಯ, ಸುಮಿತ್ರಾ. ಜಾನು, ತಪ್ಪು ಮಾಡಿದ್ದು ನಾನು ಕಣೆ. ಅಮ್ಮ ಚಿಕ್ಕಮ್ಮ ಎಲ್ಲ ನೊಂದುಕೋತಾರೆ, ನನಗೇನಾದರೂ ಹೇಳು ಎಂದು ಕೋಣೆಯೊಳಗೆ ಬಂದವನಿಗೆ ಅಚ್ಚರಿ ಕಾದಿತ್ತು. ಅವನ ಜಾನು ಮೈ ಕಾಣುವ ಮೀಡಿ ಜೊತೆ ಶರ್ಟ್ ತೊಟ್ಟು ನಿಂತಿದ್ಲು. ಅವಳ ಬಳಿ ಒಂದೂ ಅಂತಹ ಬಟ್ಟೆ ಇರಲಿಲ್ಲ, ಅದು ಧನಿಯ ಬಟ್ಟೆ. ಜಾನು, ಇದೇನಿದು ಡ್ರೆಸ್ ಎಂದು ಆಶ್ಚರ್ಯದಿಂದ ಕೇಳಿದವನಿಗೆ ವ್ಯಂಗ್ಯದ ನಗೆ ನೀಡಿ, ಯಾಕೆ ನಿಮ್ಮ ಮನೇಲಿ ಹಾಕೋ ಬಟ್ಟೆಗೆ ರಿಸ್ಟ್ರಿಕ್ಷನ್ ಇದೆನಾ ಎಂದಳು ತುಟಿ ಕೊಂಕಿಸಿ. ಅದೇಕೋ ಮಾತು ಮಾತಿಗೂ ಕೊಂಕಾಡಲು ಕಳಿತಿದ್ದಾಳೆ ಅವಳು. ಹಾಗಲ್ಲ ಜಾನು, ನೀನು ಯಾವತ್ತೂ ಈ ರೀತಿ ಬಟ್ಟೆ ಹಾಕಿರಲಿಲ್ಲ ಅಲ್ವಾ ಎಂದು ತಡವರಿಸಿದವನ ನೋಡಿ. ಹಾಕಿರಲಿಲ್ಲ, ಆದರೆ ಇವಾಗ ಹಾಕ್ತೀನಿ ಎಂದು ಹೊರಟವಳ ಕೈ ಹಿಡಿದು, ನೀನು ನನ್ನೆದುರು ಯಾವ ಬಟ್ಟೆ ಬೇಕಿದ್ರೂ ನನಗೆ ಅಬ್ಜೆಕ್ಷನ್ ಇಲ್ಲ, ಆದರೆ ಎಂದು ಮೆತ್ತಗೆ ನುಡಿದವನಿಂದ ಒರಟಾಗಿ ಕೈ ಬಿಡಿಸಿಕೊಂಡು, ಆದರೆ ಏನು, ಯಾರ ಮುಂದೂ ನಾನು ಹೀಗೆ ಹೋಗಬಾರ್ದು ಅಂತಾನಾ ಎಂದವಳ ಕೋಪ ಅವನನ್ನೂ ಮೀರಿಸುವಂಥದ್ದು. ಅದು ಹಾಗಲ್ಲ ಜಾನು, ಅದು ಅದು ಎಂದು ತಡವರಿಸಿದವನಿಗೂ ನೇರವಾಗಿ ಹೇಳುವ ಧೈರ್ಯವಿಲ್ಲ. ಮೃದು ಜೀವಿಗಳ ಕೋಪ ಕೆಟ್ಟವರನ್ನು ಹೆದರಿಸುವುದಂತೆ. ಸೊ ನಾನೀಗ ಸೀರೆ ಹಾಕಬೇಕಾ ಎಂದಳು ಕೈಕಟ್ಟಿ. ಮತ್ತೇನೂ ಹೇಳಲಿಲ್ಲ ಅವ. ಅವನ ಮೌನವೇ ಉತ್ತರ. ಆಯಿತು ಬಿಡಿ, ಯಾವಾಗ ನಾನು ಹೇಳಿದ್ದು ಆಗುತ್ತಾ ಎಂದು ತನ್ನ ಬಟ್ಟೆ ತಡಕಾಡುತ್ತಿದ್ದವಳ ಕೈಗೆ ಆ ಸೀರೆ ಸಿಕ್ಕಿತ್ತು. ಅಂದು ಅವ ಹುಷಾರಾದರೆ ದೇವರಿಗೆ ಹರಕೆ ಕಟ್ಟಿದ್ಲಲ್ಲ, ಅದನ್ನು ನೆನೆದು ಕ್ಷಣ ಮೌನವಾದ್ಲು. ಸಾರಿ ಜಾನು, ನೀನು ಹೇಗಿದ್ರು ನನಗಿಷ್ಟನೇ, ಆದರೆ ಈ ಹುಡುಗರ ಬಗ್ಗೆ ನಂಬಿಕೆ ಇಲ್ಲ ನನಗೆ ಎಂದು ರಾಮ್ ಒಂದು ಹೆಜ್ಜೆ ಮುಂದೆ ಇಟ್ಟಾಗ, ಛೇ, ಇದೇನು ಮಾಡ್ತಿದ್ದೀನಿ ನಾನು, ರಾಮ್ ಹುಷಾರಾದ್ರು ಅಂತ ಮರೆತೇ ಬಿಟ್ಟಿದ್ದೀನಿ, ನಾಳೆನೇ ಹರಕೆ ತೀರಿಸಬೇಕು ಎಂದು ಅದನ್ನು ಭದ್ರವಾಗಿ ಮುಚ್ಚಿಟ್ಟು, ಹೌದು, ನಿಮ್ಮನ್ನು ನೋಡಿದ ಮೇಲೆ ಗೊತ್ತಾಯಿತು ಹುಡುಗರು ಎಷ್ಟು ಕೀಳು ಮಟ್ಟಕ್ಕಾದರೂ ಹಿಡಿತಾರೆ ಅಂತ. ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ಮತ್ತೆ ಬರೋದು ಬೇಡ, ಹಾಗೆ ಹೋಗೋಣ ಎಂದು ಸೀರೆ ಹಿಡಿದು ಬಾತ್ರೂಮ್ ಹೊಕ್ಕಾಗ ಪೆಚ್ಚಾಗುವ ಸರದಿ ರಾಮ್ನದ್ದು. ಆದರೂ ಅವಳು ತವರಿಗೆ ಹೋದರೆ ಸರಿ ಹೋಗಬಹುದೆಂದು ಬಟ್ಟೆ ತುಂಬಿದ್ದ ಪೆಚ್ಚಾಗಿಯೇ. ಜಾನು, ರಾಮ್ ಹುಷಾರಾಗಿ ಹೋಗ್ಬನ್ನಿ, ಅವಸರ ಏನಿಲ್ಲ, ಮಧ್ಯಾಹ್ನ ಬಿಸಿಲು ಬರುವಷ್ಟರಲ್ಲಿ ಬಂದ್ಬಿಡಿ ಎಂದು ಅವರ ತಲೆ ನೇವರಿಸಿದ್ರು ಮಾಲತಿ. ಅಸಲಿಗೆ ಅವರಿಗೂ ಹರಕೆಯ ವಿಷ ಮರೆತು ಹೋಗಿತ್ತು. ಸರಿ ಅಜ್ಜಿ, ನಾನು ಬಟ್ಟೆ ತಗೊಂಡಿದ್ದೀನಿ, ದೇವಸ್ಥಾನದಿಂದ ಹಾಗೆ ಹೋಗ್ತೀವಿ, ಮತ್ತೆ ವಾಪಸ್ ಬಂದರೆ ಟೈಮ್ ಆಗುತ್ತೆ, ಹೇಗಿದ್ರೂ ನಾಳೆ ರಕ್ಷಾಬಂಧನ ಅಲ್ವಾ, ಅಣ್ಣನಿಗೆ ರಾಖಿ ಕಟ್ಟಬೇಕು ಎಂದು ಅವರ ಕಾಲಿಗೆರಗಿದ್ಲು ಜಾನು. ಅಣ್ಣ ಅಂದಿದ್ದೇ ದನಿ ಮೊಗದಲ್ಲಿ 1000 ಬಲ್ಬ್ ಬೆಳಗಿದ ಖುಷಿ. ಅತ್ತಿಗೆ, ಮತ್ತೆ ನಾನು ಬ್ರೋಗೆ ಕಟ್ಟಬೇಕು ಎಂದಳು ಧನಿ ಮೆಲ್ಲಗೆ. ಅವಳ ಹೊಸ ರೂಪ ನೋಡಿ ಹೆದರಿದ್ದಳು ಅವಳ ಜೊತೆ ಮಾತನಾಡಲು. ಓ ಹೌದಲ್ವಾ, ಮರೆತೇ ಬಿಟ್ಟಿದ್ದೆ. ಒಂದು ಕೆಲಸ ಮಾಡೋಣ, ನಾನು ಹೋಗ್ತೀನಿ, ನಿಮ್ಮಣ್ಣ ಇಲ್ಲೇ ಇರ್ತಾರೆ,
ಎಂದಾಗ ರಾಮ್ ಸರಿ ಎಲ್ಲರೂ ದಂಗಾದರು. ಅತ್ತಿಗೆ ಬೇಡ, ನೀವೇ ಹೋಗಿ ಬನ್ನಿ ಎಂದಳು ಪೆಚ್ಚು ಮೊಗ ಮಾಡಿಕೊಂಡು. ಮತ್ತೆ ಕೇಳೋದು ನೋಡು, ನಿಮ್ಮಣ್ಣನಿಗೆ ನೀನಂದ್ರೆ ಜೀವ, ನೀನು ಕರೆದ್ರೆ ಬರ್ತಾರೆ, ಆದರೆ ಬೇಡ ಬಿಡು. ಒಂದು ಕೆಲಸ ಮಾಡು, ನೀನು ನಮ್ಮ ಜೊತೆಗೆ ಬಾ, ಹೇಗಿದ್ರೂ ಸ್ಟಡಿ ಹಾಲಿಡೇಸ್ ಅಲ್ವಾ, ನಮ್ಮ ಜೊತೆ ಇದ್ದು ಬರುವಂತೆ ಎಂದು ಜಾನು ಹೇಳಿದಾಗ ಎಲ್ಲರಿಗೂ ಖುಷಿಯಾಗಿತ್ತು ಅವಳ ಗುಣ ನೋಡಿ. ನೋವು ಕೊಟ್ಟವರಿಗೆ ಮಾತ್ರ ನೋವು ಕೊಡುತ್ತಿದ್ದಳೆ ಹೊರತು ಮುಗ್ಧರಿಗಲ್ಲ. ಅಭಿಯ ನೋಡುವ ಆಸೆಯಿಂದ ಹಿಗ್ಗಿ ಹೋದವಳು ಇರಿ ಅತ್ತಿಗೆ 5 ನಿಮಿಷ ಎಂದು ಓಡಿದಳು ಕೋಣೆಗೆ. 10 ನಿಮಿಷದಲ್ಲಿ ಬಟ್ಟೆ ತುಂಬಿಕೊಂಡು ಓಡಿ ಬಂದವಳು, ಬ್ರೋ ಅತ್ತಿಗೆ ನಾನು ರೆಡಿ ಎಂದಾಗ ಅವಳ ಮಕ್ಕಳಾಟಕ್ಕೆ ಎಲ್ಲ ನಕ್ರೆ. ಮತ್ತೆ ನನಗೆ ರಾಕಿ ಎಂದ ಲಕ್ಕಿ ಮೊಗ ಬಾಡಿಸಿ. ನಕ್ಕು ಅವನ ಕೆನ್ನೆ ಹಿಂಡಿದವಳು, ನಾನು ಬೇಕು ಅಂದರೆ ಏನಾದರೂ ಗಿಫ್ಟ್ ತಗೊಂಡು ನಾಳೆ ಅತ್ತಿಗೆ ಊರಿಗೆ ಬಂದ್ಬಿಡು ಎಂದಾಗ ಮತ್ತೆ ನಕ್ಕರೆಲ್ಲ. ಏಯ್ ಕೋತಿ, ಅವರಿಬ್ಬರ ಮಧ್ಯೆ ನೀನು ಕರಡಿ ಆಗ್ತೀಯಾ ಎಂದು ಸುಮಿತ್ರಾ ಅವರು ಗದರಿದಾಗ, ಇರಲಿ ಬಿಡಿ ಚಿಕ್ಕತ್ತೆ, ನಾವಿಬ್ಬರೇ ಹೋಗಿ ಏನಾದರೂ ಆದರೆ ಸಾಕ್ಷಿ ಅವಳು ಹೇಳ್ತಾಳೆ, ನಮ್ಮ ನಡುವೆ ಪ್ರೀತಿ ಆಗಲ್ಲ, ಕೊನೆ ಪಕ್ಷ ಅವಳಿದ್ರೆ ಜಗಳನಾದರೂ ತಪ್ಪುತ್ತೆ ಎಂದವಳೆ ಮತ್ತಲ್ಲಿ ನಿಲ್ಲದೆ ನಡೆದರೆ ಸುಮಿತ್ರಾ ಮುಖ ಇಳಿಸಿದರು. ರಾಮ್ ಧನಿ ಎಲ್ಲರಿಗೂ ತಿಳಿಸಿ ಆಚೆ ಬಂದರೆ ಅವಳಾಗಲೇ ಕಾರ್ ಏರಿದ್ದಳು. ಅವರು ಕಾರ್ ಹತ್ತಿ ಕುಳಿತ ಹೊರಟರು ಮೂವರು ದೇವಸ್ಥಾನಕ್ಕೆ. ದಾರಿಯುದ್ದಕ್ಕೂ ಸಾಗುತ್ತಿದ್ದದ್ದು ಧನಿ ಮಾತುಗಳಷ್ಟೇ. ಮೊದಲು ದೇವಸ್ಥಾನಕ್ಕೆ ಹೋಗೋಣವೆಂದು ರಾಮ್ ಹೇಳಿದರೂ ಕೇಳದೆ ಮನೆಯ ಕಡೆಗೆ ಕಾರ್ ಓಡಿಸಲು ಹೇಳಿದ್ಲು. ಅದೇಕೋ ಅವಳ ಮಾತು ವಿಚಿತ್ರ ಅನ್ನಿಸಿದ್ರು. ಕೇಳದೆ ಜಾನು ಹೇಳಿದಂತೆ ಕೇಳಿದ್ದನವ, ಇಲ್ಲದಿದ್ದರೆ ಅದಕ್ಕೂ ಏನಾದರೂ ಹೇಳುವಳಲ್ಲ. ಅಣ್ಣ ಎಂದು ತಂಗಿಯ ದನಿ ಕೇಳಿದಾಗ ಹಿತ್ತಲಲ್ಲಿ ಹಸುಗಳಿಗೆ ನೀರು ಕುಡಿಸುತ್ತಿದ್ದವ ಓಡಿ ಬಂದಿದ್ದ ಆಚೆಗೆ. ಒಂದು ದಿನ ತಂಗಿ ಇಲ್ಲದೆ ಅದೇನೋ ಕಳೆದುಕೊಂಡಂತೆ ಆಗಿತ್ತು ಅವನಿಗೆ. ಸ್ವೀಟಿ ಎಂದು ಖುಷಿಯಿಂದ ಕೂಗಿ ಅವಳ ಬಳಿ ಬಂದವ ಪಕ್ಕದಲ್ಲೇ ಇದ್ದ ರಾಮ್ ಧನಿಯನ್ನ ನೋಡದೆ ಅಪ್ಪಿದ ಅವಳನ್ನ. ಸ್ವೀಟಿ, ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಾನು, ನಿನ್ನೆ ಫೋನ್ ಮಾಡಬೇಕು ಅಲ್ವಾ ನೀನು ಎಂದು ಪುಟ್ಟ ಮಗುವಿನಂತೆ ನುಡಿದಾಗ ನಕ್ಕವಳು, ಅಣ್ಣ ನೀನಾದರೂ ಮಾಡ್ಬೋದಿತ್ತು, ಅಲ್ಲಿ ನೋಡು ಯಾರಿದ್ದಾರೆ ಅಂತ ಎಂದು ಹಿಂದೆ ಸರಿದಾಗ ರಾಮ್ ಧನಿಯ ನೋಡಿ ನಕ್ಕವ, ಬನ್ನಿ ಒಳಗೆ, ಸ್ವೀಟಿ ನೋಡಿದ ಖುಷಿಗೆ ನಿಮ್ಮನ್ನ ಗಮನಿಸಲಿಲ್ಲ ಎಂದು ನಕ್ಕು, ಹೇಗಿದ್ದೀರಾ ಎಂದು ಅಪ್ಪಿದ ರಾಮ್ನ. ಧನಿ ಕಿರುಗಣ್ಣಲ್ಲೇ ನೋಡುತ್ತಿದ್ದಳು ಅವರನ್ನ. ಹ್ಞೂ ಫೈನ್ ಎಂದು ನಕ್ಕು ತಾನು ಅವನ ಆಲಂಗಿಸಿದ ರಾಮ್. ಅಣ್ಣ ಲಗೇಜ್ ಇದೆ ನೋಡು, ನನ್ನ ಡಾರ್ಲಿಂಗ್ ಮಾತಾಡ್ತೀನಿ ಎಂದು ಒಳಗೆ ನಡೆದಳು. ತಾನು ತನ್ನಜ್ಜಿಯ ಮಾತನಾಡಿಸಲು ಅವಳು ಬಂದಿದ್ದು ತಿಳಿದು ಆರತಿ ಕೈಯಲ್ಲಿ ಹಿಡಿದಿದ್ದ ಭೂಮಿ, ಏಯ್ ಅಲ್ಲೇ ನಿಲ್ಲೋ, ಒಳಗೆ ಬಂದರೆ ಅಷ್ಟೆ ಎಂದು ಗದರಿದರು ಒಮ್ಮೆಲೆ. ಯಾಕಮ್ಮ ಎಂದು ಆತಂಕಗೊಂಡವಳು, ಇದು ಅಳಿಯಂದ್ರು ಬರಲಿ, ಒಟ್ಟಿಗೆ ಆರತಿ ಮಾಡಿ ಒಳಗೆ ಕರಿತೀನಿ ಎಂದಾಗ ರಾಮ್ ಬರುವಿಕೆಗಾಗಿ ಕಾಯುತ್ತಾ ಮುಖ ಊದಿಸಿ ನಿಂತಳು. ಬಾಲ್ಗಾಲಿಟ್ಟು ಒಳಗೆ ಬನ್ನಿ ಇಬ್ರು ಎಂದರು. ಒಟ್ಟಿಗೆ ಆರತಿ ಮಾಡಿ ಅವನ ನೋಡಿ ಮೂತಿ ತಿರುವಿ ಒಳಗೆ ನಡೆದಳು ಜಾನು. ಆಚೆ ನಿಂತದ್ದು ಧನಿ ಅಭಿ ಮಾತ್ರ. ನಡೀರಿ ಒಳಗೆ, ನಾನು ಲಗೇಜ್ ತರ್ತೀನಿ ಎಂದ ಮೆಲ್ಲಗೆ. ಅವಳು ಮಾತನಾಡಲಿಲ್ಲ. ಧನಿಯವರೇ ಎಂದಾಗ ಅವನತ್ತ ನೋಡಿ ಕೆಕ್ಕರಿಸಿ ಅವನಿಗೆ ಉತ್ತರ ನೀಡದೆ ತನ್ನ ಬ್ಯಾಗ್ ಸಹ ಅವನ ಮೇಲೆ ಎಸೆದು ನಡೆದಳು ಒಳಗೆ. ಈ ಹುಡುಗಿಯರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಕಣಪ್ಪ ಎಂದು ಅವನು ಒಳಗೆ ನಡೆದ. ಏನು ಡಾರ್ಲಿಂಗ್, ನನ್ನ ಮದುವೆ ಮಾಡಬೇಕು ಅಂತಿದ್ದೆ, ಆಗೋಯ್ತು, ಇವಾಗ ಆರಾಮಾಗಿದೆಯಾ ಅಲ್ವಾ, ನಾನು ಇಲ್ಲದೆ ಎಂದು ಮೂತಿ ಮರಚಿ ತಾತನ ಅಪ್ಪಿದ್ಲು. ಇಲ್ಲೇ ನನ್ನ ರಾಜ್ಕುಮಾರಿ, ನೀನಿಲ್ಲದೆ ಮನೆ ಡಲ್ ಆಗಿದೆ ಎಂದರು ಶಿವಕುಮಾರ್. ಹೇ ದೂರದಿಂದ ಬಂದಿದ್ದೀರಾ, ಹೋಗಿ ರೆಸ್ಟ್ ಮಾಡು, ನಿನ್ನ ತಾತ ಏನು ಸಿಗ್ತಾರೆ ಎಂದರು ಮಾಲತಿ. ರಾಮ್ ಮಗ ಚೂರು ಸುಸ್ತಾದಂತೆ ಕಾಣಿಸುತ್ತಿತ್ತಲ್ಲ. ಹ್ಞೂ ಆಯಿತು, ನಿನ್ನ ಗಂಡನನ್ನು ನೀನೇ ಹಿಡ್ಕೊ ಎಂದು ಮೂತಿ ತಿರುವಿ ರಾಮ್ನ ನೋಡಿದಳು. ಅವಳ ಹಿಂದೆ ನಡೆದಾಗ, ಅಣ್ಣ ನೀನು ರೂಮ್ ಪಕ್ಕ ಇರೋ ರೂಮ್ ದನಿಗೆ ಕೊಡು, ಅಲ್ಲಿ ಕ್ಲೀನ್ ಇದೆಯಾ ನೋಡು ಎಂದು ನಡೆದಳು ಜಾಂಬದಿ. ಕಲ್ಯಾಣಿ ಅರುಣ್ ಅದಾಗಲೇ ರಮಣ್ ನೋಡಿಕೊಳ್ಳಲು ಬೆಂಗಳೂರಿಗೆ ಹೋಗಿದ್ರು. ಅವರು ಇರದೇ ಇದ್ದದ್ದೇ ಒಳ್ಳೆಯದಾಗಿತ್ತು. ಈ ಹುಡುಗಿ ಬದಲಾಗೋದೇ ಇಲ್ಲ ಎಂದು ಎಲ್ಲ ನಕ್ಕರೆ ಧನಿಯನ್ನ ಕರೆದುಕೊಂಡು ನಡೆದ ಅಭಿ. ಏನು, ನಾವು ಪರಿಚಯನೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಿದ್ದೀರಾ ಎಂದಳು ಅವನ ದಿಟ್ಟಿಸಿ. ಇಲ್ವಲ್ಲ ಧನಿಯವರೇ ಎಂದು ಅವ ನಾಟಕ ಮಾಡಿದಾಗ ಅಲ್ಲೇ ಇದ್ದ ದಿಂಬು ತೆಗೆದು ಅವನ ತಲೆಗೆ ಮೊಟಕಿದವಳು. ಇದೇ ನಾಟಕ ನಿಮ್ಮದು, ನನ್ನ ಧನು ಅಂತ ಕರಿತಿದ್ರೆ ಅಲ್ವಾ, ಈಗೇನು ಅವರೇ ಅಂತ ಎಂದು ಮೂತಿ ಉಬ್ಬಿಸಿದವಳ ಬೆಳೆಸಿ. ನಿನ್ನ ಕಾಡೋದಿಕ್ಕೆ ಕಣೆ ಎಂದು ಅವಳ ಮುಂಗುರುಳ ಸರಿಸಿದವ. ಏನು, ಅಮ್ಮವರು ನನ್ನ ಹುಡುಕಿ ಬಂದಿರೋ ಹಾಗಿದೆ ಎಂದ ಕಣ್ಣು ಮಿಟುಕಿಸಿದ. ನನಗೆ ಅದೇ ಕೆಲಸ ನೋಡು, ಅತ್ತಿಗೆ ಕರೆದ್ರು ಬಂದ್ಬಿಟ್ಟೆ ಎಂದು ಅವನ ಶರ್ಟ್ ಜೊತೆ ಆಟ ಆಡುತ್ತಾ.
ಏನು ಗೊತ್ತಾ, ನಿಮ್ಮನ್ನು ಮಿಸ್ ಮಾಡಿಕೊಂಡೆ ಎಂದಳು ಪುಟ್ಟ ಮಗುವಿನಂತೆ. ನಾನು ಅಷ್ಟೇ, ಎಲ್ಲಿ ನನ್ನ ಜಾನು ಜೀವನ ಹಾಳಾಗುತ್ತೋ ಅಂತ ಭಯಪಟ್ಟಿದ್ದೆ. ಪುಣ್ಯ, ರಾಮ್ ತುಂಬ ಒಳ್ಳೆಯವರು ಎಂದು ನುಡಿದಾಗ ಅವನ ಅಪ್ಪಿದವಳು, ನೀವು ಒಳ್ಳೆಯವರೇ, ಅತ್ತಿಗೆ ಇನ್ನೂ ಒಳ್ಳೆಯವರು ಎಂದು ಅಪ್ಪಿ ನಿಂತಳು ಅವನ. ಇತ್ತ ಮುದ್ದು ಜೋಡಿಗಳ ಮುನಸು ಚಾಲ್ತಿಯಲ್ಲಿತ್ತು. ಅವಳು ತನ್ನ ಪಾಡಿಗೆ ತಾನು ಫ್ರೆಶ್ ಆಗಲು ಹೊರಟರೆ ಆ ಚಿಕ್ಕ ಬಾತ್ರೂಮ್ ಅವನಿಗೆ ಇರಿಟೇಟ್ ಆಗುತ್ತಿತ್ತು. ಜಾನು, ಈ ಬಾತ್ರೂಮಲ್ಲಿ ಶವರ್ ಇಲ್ವಾ ಎಂದ ಮೆಲ್ಲಗೆ. ಪಾಪ, ಬಟ್ಟೆ ತೆಗೆದ ಮೇಲೆ ಅಲ್ಲಿ ನಲ್ಲಿಗಳ ನೋಡಿದ್ದ. ಇಲ್ಲ, ಪಕ್ಕದ ಮನೆಯಲ್ಲಿ ಬಾವಿ ಇದೆ, ಬೇಕಿದ್ರೆ ಅದರಲ್ಲಿ ಹೋಗಿ ಧುಮುಕಬಹುದು ಎಂದು ಅವಳು ಒರಟಾಗಿ ನುಡಿದಾಗ ಬೇರೆ ದಾರಿ ಕಾಣದೆ ಹಾಗೆ ಸ್ನಾನ ಮಾಡಿ ಬಂದುದ್ದ ನಡುಗುತ್ತಾ. ಅಬ್ಬಾ, ಅಳಿಯನಿಗೆ ಉಪಚಾರ ಮಾಡೋಕೆ ಅತ್ತೆ ಮನೆಯಲ್ಲಿ ಯಾರೂ ಇಲ್ಲ ಎಂದು ಮುನ್ಸಲ್ಲೇ ಬಟ್ಟೆ ತೊಟ್ಟವನ ನೋಡಿ ಮುಖ ತಿರುಗಿಸಿ ನಗುತ್ತಿದ್ದಳು ಅವಳು. ಅವನ ಮನೆಯಲ್ಲಿ ಗಂಟಲೆ ಸ್ನಾನ ಮಾಡುವವ ಇಂದು 5 ನಿಮಿಷದಲ್ಲಿ ಓಡಿ ಬಂದಿದ್ನಲ್ಲ. ನಗು ನಗು, ನಿನ್ನ ಕೋಪ ಕಡಿಮೆ ಆದಮೇಲೆ ನಾನು ಕಾಡಿಸ್ತೀನಿ ಎಂದು ಹಾಗೆ ಉಳಿದ ಮಂಚದ ಮೇಲೆ. ಅಂದಿನ ದಿನ ಉಸಿ ಮುನಿಸು ಬಿಸಿ ಪ್ರೀತಿಯಲ್ಲೇ ಕಳೆದ್ರು ಇಬ್ಬರು. ಮಾರನೇ ದಿನ ತನ್ನ ಹರಕೆ ತೀರಿಸುವ ಸಲುವಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಜಾನು ತಯಾರಾಗಿದ್ಲು. ಅಣ್ಣ ಅಣ್ಣ, ಬೇಗ ಬಾ, ಟೈಮ್ ಆಯಿತು ಎಂದು ಕೂಗುತ್ತಿದ್ದಳು ಹಾಲಲ್ಲಿ ನಿಂತು. ಇಂದು ರಕ್ಷಾಬಂಧನ ಕಟ್ಟಬೇಕಲ್ಲ ಅವಳು. ಬಂದೆ ಕಣೋ ಎಂದು ಬಂದ ಅಭಿರಾಮ್ ಅವಳು ಕೊಡಿಸಿದ್ದ ಶರ್ಟ್ ತೊಟ್ಟು ಬಂದಿದ್ದ. ಕುತ್ಕೋ ಎಂದು ಅವನ ಕೂರಿಸಿ ಕಂಕಣ ಕಟ್ಟಿ ರಕ್ಷಾಬಂಧನ ಕಟ್ಟಿ ಪೂಜೆ ಮಾಡಿ ಕಾಲಿಗೆ ಬೀಳಲು ಹೋದವಳ ತಡೆದು, ನೀನು ಯಾವತ್ತೂ ಇಲ್ಲಿರ್ತೀಯ ಜಾನು, ಅಲ್ಲಿ ಬೇಡ ಎಂದು ಅಪ್ಪಿದ ಅವಳನ್ನ. ತಗೋ, ಇದು ನಿನಗೆ ಎಂದು ಪುಟ್ಟದಾದ ಚಿನ್ನದ ಚೈನ್ ಕೊಟ್ಟ ಅವಳಿಗೆ. ಅದರಲ್ಲಿ ರಾಮ್ ಜಾನು ಫೋಟೋ ಇತ್ತು. ನೀವಿಬ್ಬರೂ ಯಾವಾಗಲೂ ಖುಷಿಯಾಗಿರಬೇಕು, ಅದೇ ನನ್ನ ಆಸೆ ಎಂದು ಪ್ರೀತಿಯಿಂದ ನುಡಿದಾಗ ನಕ್ಕು ಅವನಿಗೆ ಸಿಹಿ ತಿನ್ನಿಸಿದ್ಲು. ಅತ್ತಿಗೆ, ರಾಖಿ ಕಟ್ಟೋಕೆ ಇಷ್ಟೆಲ್ಲ ಮಾಡಬೇಕಾ, ನಾನು ಯಾವತ್ತೂ ಹೀಗೆ ಮಾಡಿಲ್ಲ ಎಂದಳು ಧನಿ ಮುದ್ದಾಗಿ. ನೀನು ಹೇಗೆ ಕಟ್ಟಿದ್ರು ನನ್ನ ಖುಷಿನೇ ಪ್ರಿನ್ಸಸ್ ಎಂದು ತನ್ನ ಕೈ ಮುಂದೆ ಚಾಚಿದ ರಾಮ್. ಇಲ್ಲ, ನಾನು ಹೀಗೆ ಕಟ್ತೀನಿ ಎಂದು ತಾನು ಅಣ್ಣನ ಕೂಡಿಸಿ ನಿಯಮದಂತೆ ರಾಖಿ ಕಟ್ಟಿದ್ಲು. ಥ್ಯಾಂಕ್ ಯು ಪ್ರಿನ್ಸಸ್, ಇದು ನಿನ್ನ ಗಿಫ್ಟ್ ಎಂದು ಪುಟ್ಟದಾದ ಚಿನ್ನದ ಗೊಂಬೆ ಅವಳಿಗೆ ಕೊಟ್ಟ. ಅಣ್ಣ, ನನಗೂ ಇದೇ ಥರ ಲಾಕೆಟ್ ಕೊಡಿಸಿ ಎಂದು ಪ್ರೀತಿಯಿಂದ ಕೇಳಿದಾಗ ನಕ್ಕು, ಇವಾಗಲೇ ಹೇಳ್ತೀನಿ ಎಂದಿದ್ದ ಖುಷಿಯಿಂದ. ತಂಗಿ ಕೇಳಿದ್ದಕ್ಕೆ ಇಲ್ಲ ಎಂದು ಹೇಳನು ಅವ. ಸರಿಯಲ್ಲ, ತಿಂಡಿ ಮಾಡಿ ಬನ್ನಿ ಎಂದು ಭೂಮಿಯವರು ಕರೆದಾಗ, ಮಮ್ಮಿ ಎಲ್ಲರಿಗೂ ಕೊಡು, ನಾನು ಅಣ್ಣ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಎಂದಳು. ಅದಕ್ಕಾಗಿ ಅಭಿಯನ್ನ ಒಪ್ಪಿಸಿದ್ಲು ನಿನ್ನೆಯೇ. ನಾನು ಬರ್ತೀನಿ ಎಂದ ರಾಮ್. ಅವ ಬಂದರೆ ಹರಕೆ ತೀರಿಸಲು ಬಿಡುವನೆ ಎಂದು ಬೇಡ ಎಂದಳು ಕೋಪದಿಂದ. ಇಲ್ಲ, ನಾನು ಬರ್ತೀನಿ ಅತ್ತೆ, ನೀವು ಹೇಳಿ ಎಂದ ಅವನು ಅವಳನ್ನು ಅನುನಯಿಸಿ. ಜಾನು, ಅವನ ಸಲುವಾಗಿ ಅಲ್ವಾ ಹರಕೆಗೆ ಅವನು ಬರಲಿ, ಹೋಗಿ ಬೇಗ ಬನ್ನಿ ಎಂದು ಕುಸುಮ ಅಜ್ಜಿ ಹೇಳಿದಾಗ ಮೂತಿ ತಿರುವಿ ಜಾನು ಮುಂದೆ ನಡೆದರೆ ರಾಮ್ ಗೊಂದಲದಿ ಅವಳ ಹಿಂಬಾಲಿಸಿದ. ಬಾದನಿ, ನಾವು ತಿಂಡಿ ಮಾಡಿ ತೋಟಕ್ಕೆ ಹೋಗೋಣ ಎಂದು ಅಭಿ ನುಡಿದಾಗ ಖುಷಿಯಿಂದ ತಲೆ ಆಡಿಸಿದ್ಲು ಧನಿ. ಜಾನು ರಾಮ್ ದೇವಸ್ಥಾನಕ್ಕೆ ಬಂದಿದ್ರು. ಅದೇನೋ ದೇವರೆಂದರೆ ಅತೀ ಪ್ರೀತಿ ಅವಳಿಗೆ. ರಾಮ್ ದೇವರ ನಂಬದೆ ಹೋದ್ರೂ ದೊಡ್ಡವರ ಮಾತು ತೆಗೆದು ಹಾಕುವವನಲ್ಲ. ಹಾಗಾಗಿ ಬಂದಿದ್ದ ಅವಳ ಜೊತೆ. ಜಾನು, ಇದೇನು ದೇವಸ್ಥಾನ ಇನ್ನು ಈಗಷ್ಟೇ ಓಪನ್ ಆಗಿರೋ ರೀತಿ ಇದೆ, ಒಂದು 4 ಜನ ಬಿಟ್ಟರೆ ಬೇರಾರು ಇಲ್ವಲ್ಲ ಇಲ್ಲಿ ಎಂದ ರಾಮ್. ಆಗಷ್ಟೇ ದೇವಸ್ಥಾನಕ್ಕೆ ಜನ ಬರುತ್ತಿದ್ರು. ಹಿಂದಿನ ದಿನವೇ ತಾನು ದೇವಸ್ಥಾನದಲ್ಲಿ ಸೇವೆ ಮಾಡಿ ಹರಕೆ ತೀರಿಸಬೇಕು ಎಂದುಕೊಂಡಿದ್ಲಲ್ಲ, ಅದಕ್ಕಾಗಿ ಬೇಗನೆ ಬಂದಿದ್ಲು. ಈಗಷ್ಟೇ ಓಪನ್ ಆಗಿದೆ, ನೀವು ಸುಮ್ಮನೆ ಒಂದು ಕಡೆ ಕುಳಿತು ಬಿಡಿ, ನಾನು ಹೇಳಿದಾಗ ಬಂದು ದೇವರಿಗೆ ಕೈ ಮುಗಿದು ಪ್ರಸಾದ ತಿಂದು ಆಮೇಲೆ ಹೊರಡೋಣ ಎಂದು ಅವನ ಕಡೆಗೆ ತಿರುಗಿ ಒರಟಾಗಿ ಹೇಳಿದಾಗ ಮುಖ ಊದಿಸಿದನವ. ನಾನು ಬರ್ತೀನಿ ನಿನ್ನ ಜೊತೆ ಎಂದು ಅವಳ ಹಿಂದೆ ಹೆಜ್ಜೆ ಹಾಕಿದ. ದೊಡ್ಡ ದೇವಾಲಯವದು. ಅದಾಗಲೇ ಕೆಲವರು ಮೆಟ್ಟಿಲ ಮೇಲೆ ಗುಡಿಸುತ್ತಿದ್ರು. ಅವರ ಬಳಿ ಪೊರಕೆ ಕೇಳಿ ಪಡೆದು ತಾನು ದೇವಾಲಯದ ಸುತ್ತ ಕಸ ಗುಡಿಸತೊಡಗಿದ್ಲು ಜಾನು. ಜಾನು, ಅಲ್ಲಿ ಅಷ್ಟೊಂದು ಜನ ಇದ್ದಾರೆ, ನೀನು ಯಾಕೆ ಕಸ ಗುಡಿಸ್ತಿದೀಯಾ ಎಂದು ಅವಳ ಕೈಯಿಂದ ಪೊರಕೆ ಕಿತ್ತುಕೊಂಡ ರಾಮ್. ಅಸಲಿಗೆ ಅಲ್ಲೇನಾಗುತ್ತಿದೆ ಎಂದೇ ಗೊತ್ತಿಲ್ಲವಲ್ಲ ಅವನಿಗೆ. ನಾನು ಗುಡಿಸದೆ ಹೋದರೆ ನೀವು ಗುಡಿಸಿ ಎಂದು ಅಲ್ಲಿಂದ ನಡೆದವಳು ಅಲ್ಯಾರೋ ಕೈಯಿಂದ ನೀರಿನ ಬಿಂದಿಗೆ ತೆಗೆದುಕೊಂಡು ಎಲ್ಲ ಕಡೆ ನೀರು ಹಾಕತೊಡಗಿದ್ಲು. ಅವನಿಗೂ ಅದೆಲ್ಲ ವಿಚಿತ್ರ ಎನಿಸುತ್ತಿತ್ತು. ಅವಳು ಆಡುವ ರೀತಿಗೆ ಭಯ ಇದ್ದರೂ ಅವಳು ಕಷ್ಟಪಡುವುದು ನೋಡಲಾಗದೆ, ಜಾನು ಏನಾಗಿದೆ ನಿನಗೆ, ಇದೆಲ್ಲ ನೀನ್ಯಾಕೆ ಮಾಡ್ತಿದೀಯಾ ಎಂದು ಅವಳ ಕೈಯಿಂದ ಅದನ್ನು ಕಿತ್ತುಕೊಂಡ. ಅವನನ್ನೊಮ್ಮೆ ಕೆಕ್ಕರಿಸಿ ನೋಡಿ ರಂಗೋಲಿ ಹಾಕಿದ್ಲು. ಅವಳು ಏನು ಮಾಡುತ್ತಿದ್ದಾಳೆ ಎಂದು ಅರಿವಾಗಿ ಪೆಚ್ಚಾಗಿ ತಾನೇ ಕಸ ಗುಡಿಸಿದ. ಇವಾಗ ಒಂದು ಕಡೆ ಸುಮ್ಮನೆ ಇರಿ ಎಂದು ತಾನೇ ಕಲ್ಯಾಣಿಯಿಂದ ನೀರು ತಂದು ದೇವರ ಸ್ವಚ್ಛ ಮಾಡಲು ನೀರು ಕೊಟ್ಲು. ಅವಳ ಹಿಂದಿಗೆ ಅಲ್ಲೇ ಇದ್ದ ಹೂವನ್ನು ತೆಗೆದುಕೊಟ್ಲು. ಅದಾಗಲೇ ಜನರು ಬರುತ್ತಿದ್ರು. ಪೂಜೆಗೆ ಪ್ರಸಾದ ಆಗಿದೆಯಾ ನೋಡಮ್ಮ ಎಂದು ಪೂಜಾರಿಗಳು ಹೇಳಿದಾಗ ಅವಳು ಅಡುಗೆ ಮನೆಗೆತ್ತ ಹೊರಟಾಗ ತಾನು ನಡೆದ ರಾಮ್. ಅಣ್ಣ, ನಾನು ಹೆಲ್ಪ್ ಮಾಡ್ಲಾ ಎಂದು ಪ್ರಸಾದ ತಯಾರಿ ಮಾಡುತ್ತಿದ್ದವರಿಗೂ ಚಿಕ್ಕ ಪುಟ್ಟ ಸಹಾಯ ಮಾಡಿದ್ಲು. ನಂತರ ಪ್ರಸಾದ ತಂದು ನೈವೇದ್ಯಕ್ಕೆ ಕೊಟ್ಲು. ಅವರು ಪೂಜೆ ಮಾಡಿದಾಗ ಭಕ್ತಿಯಿಂದ ಕೈ ಮುಗಿದು, ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ ದೇವ್ರೆ, ನನ್ನ ಮುತ್ತಿಯದೆ ಭಾಗ್ಯನ ಮರಳಿ ಕೊಟ್ಟಿದ್ದೀರಾ, ನನ್ನ ರಾಮ್ನ ಕೈ ತಪ್ಪಿ ಹೋಗದೆ ನನ್ನ ಕೈ ಸೇರೋ ಹಾಗೆ ಮಾಡಿದ್ದೀರಾ. ನನಗೆ ಸ್ವಲ್ಪ ಕೋಪ ಇದೆ,
ಅದಕ್ಕೆ ಅವರಿಗೆ ನೋವು ಮಾಡ್ತಿದ್ದೀನಿ. ಆದರೆ ಅವರ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಎಲ್ಲ ಇಷ್ಟರಲ್ಲೇ ಮುಗಿದು ಎಲ್ಲರೂ ನೆಮ್ಮದಿಯಿಂದ ಇರುವಂತೆ ಮಾಡಿ. ಅಣ್ಣ ಧನಿನ ತುಂಬ ಇಷ್ಟಪಡ್ತಾನೆ. ಮೊದಲು ಅವನ ಪ್ರೀತಿ ಕಿತ್ತುಕೊಂಡಂತೆ ಇವಾಗಲೂ ಹಾಗೆ ಮಾಡಬೇಡಿ. ಅವನ ಪ್ರೀತಿ ಅವನಿಗೆ ಸಿಗಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ದೀರ್ಘವಾಗಿ ಬೇಡಿಕೊಂಡವಳ ಕಣ್ರೆಪ್ಪೆ ಮುಚ್ಚದೆ ನೋಡಿದವ, ದೇವ್ರೆ, ನಾನಂತೂ ನೀನು ನಂಬಲ್ಲ, ಆದರೆ ನನ್ನ ಜಾನು ನಂಬಿದಾಳೆ. ಅವಳು ಕೇಳಿದ್ದೆಲ್ಲ ಕೊಡು, ಅವಳ ಪ್ರೀತಿ ನನಗೆ ಕೊಡು, ಅವಳ ಆಸೆ ನೆರವೇರಿಸುವ ಶಕ್ತಿ ಕೊಡು ಎಂದು ಬೇಡಿದ್ದ ರಾಮ್. ತಗೊಳ್ಳಮ್ಮ ದೇವರ ಪ್ರಸಾದ, ಬಲಗಡೆಯಿಂದ ಹೂ ಬಿತ್ತೋ ಎಂದು ಪೂಜಾರಿಗಳು ಹೂ ನೀಡಿದಾಗ ಖುಷಿಯಿಂದ ತೆಗೆದುಕೊಂಡು ಹೂ ಮುಡಿದ್ಲು. ಕೆಲಸದ ಬೆವರಿನಲ್ಲಿ ಅವಳ ಹಣೆಯ ಕುಂಕುಮ ಅಳಿದು ಖಾಲಿ ಹಣೆ ಆಗಿತ್ತು ಅವಳದು. ಅದನ್ನೇ ಗಮನಿಸಿದವ, ಜಾನು, ನೀನು ಕುಂಕುಮನೇ ಇಟ್ಟಿಲ್ಲ ಎಂದು ಅವಳ ಹಣೆಗೆ ಕುಂಕುಮ ಇಟ್ಟಿದ್ದ ರಾಮ್. ಒಂದು ಕ್ಷಣ ದಿಗ್ಭ್ರಮೆ ಆದರೂ ಸಾವರಿಸಿಕೊಂಡು ಥ್ಯಾಂಕ್ ಯು ಎಂದು ಮೇಲ್ನೋಟಕ್ಕೆ ಹೇಳಿದರೂ ಒಳಗೊಳಗೆ ಕುಣಿದಾಡಿದ್ಲು ಜಾನು. ಆಯ್ತಾ ಬೇಡಿದ್ದು, ನಡೀರಿ ಪ್ರಸಾದ ತಿನ್ನುವಂತ್ರಿ ಎಂದು ಅವನನ್ನು ಪ್ರಸಾದ ವಿತರಣಾ ಜಾಗಕ್ಕೆ ಕರೆತಂದಳು. ಸುತ್ತ ನೆರೆದಿದ್ದ ಜನರ ನೋಡಿ, ಅಲ್ಲಿ ಪಂಕ್ತಿಯಲ್ಲಿ ಕೂರಿ ಎಂದು ಅವಳು ಬಡಿಸಲು ನಿಂತಾಗ, ನೀನು ಬಾ ಎಂದ ಪುಟ್ಟ ಮಗುವಿನಂತೆ. ನಾನು ಬಡಿಸಿ ಬರ್ತೀನಿ ಎಂದು ಅವಳು ಹೇಳಿದಾಗ ತಾನು ಬಡಿಸಲು ನಿಂತನವ. ಎಲ್ಲರಿಗೂ ಅವಳೊಬ್ಬಳೇ ಪ್ರಸಾದ ಬಡಿಸಿದ್ದು ನೋಡಿ ತಾನು ಬಡಿಸಿದ. ಒಟ್ಟಾರೆ ತನಗೆ ತಿಳಿಯದೆ ತನ್ನ ಅರ್ಧಾಂಗಿ ಹೊತ್ತಿದ್ದ ಹರಕೆಯ ಜೊತೆಯಾಗಿ ತೀರಿಸಿದ್ದ ರಾಮ. ಎಲ್ಲರಿಗೂ ಬಡಿಸಿದವಳು ಕೊನೆಗೆ ದೇವರ ಮುಂದೆ ಖಾಲಿ ನೆಲವ ಸ್ವಚ್ಛ ಮಾಡಿ ಅಲ್ಲಿ ಊಟ ಬಡಿಸಿಕೊಂಡ್ಳು. ಏನಕ್ಕಿದು ಎಂದು ಗಾಬರಿಯಿಂದ ಕೇಳಿದ. ಊಟಕ್ಕೆ, ಇನ್ನೇನಕ್ಕೆ, ನೀವು ಎಲೆ ಮೇಲೆ ಹಾಕ್ಸ್ಕೊಳ್ಳಿ ಎಂದು ಮೂತಿ ತಿರುವಿದವಳ ನೋಡಿ, ಜಾನು, ಏನು ಮಾಡ್ತಿದೀಯ ನೀನು? ಏನದು ನೀನು ನೆಲದ ಮೇಲೆ ಊಟ ಮಾಡೋದು? ಇಷ್ಟೊತ್ತು ಎಲ್ಲರಿಗೂ ಊಟ ಬಡಿಸಿದೆ, ನಾನೇನು ಹೇಳಿಲ್ಲ. ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿದೆ. ಇವಾಗ ಇದು ಅತಿಯಾಯಿತು ಅನಿಸ್ತಿದೆ ನನಗೆ. ಎದ್ದೇಳು ಮೇಲೆ ಎಂದು ಊಟಕ್ಕೆ ಕೈ ಹಾಕಿದವಳ ಕೈ ಹಿಡಿದ ರಾಮ್, ನೀವು ಸುಮ್ಮನೆ ಇದ್ರೇನೆ ಒಳ್ಳೆಯದು. ಇಷ್ಟು ಹೊತ್ತು ಹೇಗಿದ್ರೋ ಹಾಗೆ ಎದ್ದು ಬಿಡಿ ಎಂದು ಒಂದು ತುತ್ತು ತೆಗೆದುಕೊಂಡು ಬಾಯಿಗೆ ಹಾಕಿಕೊಂಡ್ಳು. ಜಾನು ಎಂದು ಸಿಟ್ಟಲ್ಲಿ ಕರೆದ. ಅವಳು ಲೆಕ್ಕಿಸದೆ ತಿನ್ನತೊಡಗಿದಾಗ ಅವಳ ಪಕ್ಕ ಕುಳಿತವ, ಹಾಗಿದ್ರೆ ನಾನು ಇಲ್ಲೇ ತಿಂತೀನಿ ಎಂದು ಅವಳ ಮುಂದಿದ್ದ ಪ್ರಸಾದವನ್ನೇ ತಿನ್ನತೊಡಗಿದನವ. ಒಟ್ಟಾರೆ ರಾವಣನ ಗುಣ ನನ್ನದು ಎನ್ನುತ್ತಿದ್ದವ ರಾಮನಂತೆ ಆಗಿದ್ದ ಜಾನಕಿಯ ದೆಸೆಯಿಂದ. ಇತ್ತ ಪ್ರಣಯ ಪಕ್ಷಿಗಳು ತೋಟದಲ್ಲಿ ಪ್ರಯಾಣಿಸುತ್ತಿದ್ದವು. ಯಾರ ಭಯವೂ ಇಲ್ಲವಲ್ಲ ಅವರಿಗೀಗ. ಧನಿಯಂತೂ ಅವನನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ದಳು. ಅಭಿ, ನನಗೆ ಆ ಹಣ್ಣು ಕಿತ್ತುಕೊಡಿ ಎಂದಳು ಎತ್ತರದ ಮರದ ಮೇಲಿದ್ದ ಹಣ್ಣು ತೋರಿ. ಅದೊಂದು ಸ್ವಾಭಾವಿಕ ಮರ, ಅದನ್ನೇನು ಹಣ್ಣಿಗಾಗಿ ಹಾಕಿದ್ದಲ್ಲ, ಆದರೆ ಅದರಲ್ಲಿ ಹಣ್ಣಿತ್ತು. ಧನು, ಅದು ತಿನ್ನೋದಲ್ಲ ಕಣ್ರಿ ಎಂದನವ ಅದನ್ನು ನೋಡಿ. ಓ ಹೌದಾ, ಆದರೆ ನನಗೆ ಅದನ್ನು ತಿನ್ನಬೇಕು ಅನಿಸಿದೆ, ಪ್ಲೀಸ್ ನನಗಾಗಿ ಕೊಡಿ ಎಂದು ಅವಳು ಕೇಳಿದೆ. ಚಪ್ಪಲಿ ತೆಗೆದು ಮರ ಹೇರಲು ಮುಂದಾದನವ. ಆದರೆ ಅವಳು ಅವನನ್ನು ಪರೀಕ್ಷಿಸಲು ಹೇಳಿದ್ಲು ಅಷ್ಟೆ. ಅಭಿ, ನಾನು ತಮಾಷೆ ಮಾಡಿದ್ದು ರೀ, ಬನ್ನಿ ಈ ಕಡೆ ಎಂದು ಅವನ ಕೈ ಹಿಡಿದು ಗಾಬರಿಯಿಂದ ಎಳೆಯಲು ಹೋಗಿ ಅವನ ಮೇಲೆ ಬಿದ್ದು ಬಿಟ್ಟಳು ಧನಿ. ಕ್ಷಣ ಇಬ್ಬರ ನೋಟಗಳು ಬೆರೆತಿದ್ದವು. ಇಬ್ಬರನ್ನ ಎಚ್ಚರಿಸಿದ್ದು ಅಲ್ಲೇ ಪಕ್ಕದಲ್ಲಿ ಬುಸುಗುಟ್ಟಿದ್ದ ನಾಗರ. ಮತ್ತೆ ಸಿಗುವ. ಕತೆ ಚೆನ್ನಾಗಿ ಬರ್ತಿದೆ ಅಲ್ವಾ? ಚೆನ್ನಾಗಿ ಬರ್ತಿದೆ ಅಂದಮೇಲೆ ಕಮೆಂಟ್ ಹಾಕಬೇಕಲ್ವಾ? ಪ್ಲೀಸ್ ಕಮೆಂಟ್ ಹಾಕಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಕತೆ ಕೇಳ್ತಾ ಪ್ರೋತ್ಸಾಹ ನೀಡ್ತಾ ಇರಿ ಆಯಿತಾ?